ಎರಡು ಉಪಚುನಾವಣೆಗಳನ್ನು ನಾವು ಭಾಳ ಬಹುಮತದಿಂದ ಗೆಲ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸುದೀರ್ಘವಾಗಿ ಚರ್ಚೆ ಹೆಂಗ್ ಗೆಲ್ಲಬೇಕು ಅಂತ ಕಾರ್ಯರೂಪ ತಂತ್ರ ರೂಪಿಸಿದೀವಿ. ಚುನಾವಣೆ ಅಂದ್ರ ಮೇಲೆ ತಂತ್ರಗಾರಿಕೆ ಇರುತ್ತಲ್ಲ, ಏನೆಲ್ಲ ಎಣೆದಿದ್ದೀವಿ ಅದು ಮೇ 3ನೇ ತಾರೀಕು ಬೂತ್ ಹೊಡೆದಲ್ಲೇ ಗೊತ್ತಾಗುತ್ತೆ. ಬರುತ್ತೆ ಎಲ್ಲಿಗೆ ಬಿಜೆಪಿಗೆ ಹೆಂಗ್ ಬರುತ್ತೆ? ನೋಡ್ರಿ, ಅವರು ಮಾತೆತ್ತಿರೆ ಇವ್ರು ಪಾಕಿಸ್ತಾನ ಕೂಡಿಸ್ತೀವಿ ಅಂತಾರೆ, ಹೆಂಗ್ರಿ ಆಗ್ತಾರೆ ಅವ್ರ ಓಟ? ಅಲ್ಲ, ಸತ್ಯ ನೀವು ಹಿಡ್ಕೊಳ್ಳಿ. ಇದು ಜಾತ್ಯತೀತ ರಾಷ್ಟ್ರ, ಎಲ್ಲರೂ ಒಂದೇ ಬಾಳ್ಬೇಕು ಅನ್ನೋ ಭಾವನೆ ಏನಾರು ಅವ್ರಿಗಿದ್ರೆ ಸುಮ್ಕಿರ್ಬೇಕು. ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೆಸರಿಟ್ಕೊಂಡು ನೀವು ಒಂದು ಜಾತಿಯವ್ರು ಹೋಗ್ರಿ, ಆ ಕಡೆಗೆ ಹೋಗ್ರಿ, ಈ ಕಡೆಯವರು ನೀವು ಸರಿ ಇಲ್ಲ ಅಂತ ಅಂದ್ರೆ ಹೆಂಗೆ? ಇಲ್ಲ, ಇರ್ಲಿ ಆದ್ರೆ ಜನ ಬುದ್ಧಿವಂತರಿದ್ದಾರೆ. 100ಕ್ಕೆ 100 ಭಾಗ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲ್ತಾರೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾರು ಕೊಟ್ಟಿರೋದು? ಯಾರು ಅವ್ರಿಗೆ ಇನ್ನೇನು ಕೆಲಸ? ಯಾವಾಗ ಕೊಟ್ಟದ್ದದ? ಕೊಟ್ಟದ್ದು ಯಾವಾಗಲ್ರಿ? ಎಲೆಕ್ಷನ್ ಇದ್ದಾಗ ಕೊಟ್ಟದ್ದು. ಯಾಕೆಂದರೆ ಅಲ್ಲಿ ಫ್ಲಡ್ ಬಂದು ಭಾಳ ಅತಂತ್ರ ಸ್ಥಿತಿಲಿದ್ದಾಗ ನೆರವಿಗೆ, ಪಕ್ಕದ ರಾಜ್ಯ ಆಗಿ ನೆರವಿಗೆ ಹೋಗಿದ್ದದು. ಅದನ್ನ ಎತ್ತಿ ಎಣ್ಸರು ಊಟಕ್ಕಿಕ್ಕಿ ಹಂಗ್ಸೋ ಜನ ಇವರು. ಊಟಕ್ಕೆ ಯಾರಿಗಾರ ಇಕ್ಕಿ ಮತ್ತಿರ್ಗಿ ಹಂಗ್ಸೋ ಜನ ಇವರು ಬಿ ಜೆ ಪಿಯವರು. ಇವ್ರಿಗೆ ನಾಚಿಕೆ ಬೇಕು. ಇವ್ರಿಗೆಲ್ಲ ಸ್ವಲ್ಪ ಗೌರವದಿಂದ ಮಾತಾಡಬೇಕು. ಹೌದು, ಏನು ಅವ್ರಿಗೆ ಪುಕ್ಕಟ್ಟೆ ಕೊಟ್ಟಿದ್ವಾ? ನಾವು ಸಂಕಷ್ಟದಲ್ಲಿದ್ದಾಗ ಯಾರು ಬಂದು ನಮ್ಮನ್ನು ಕಾಪಾಡುವ ರಾಜ್ಯವನ್ನು? ಹಂಗೆ ನಾವು ಕೊಟ್ಟಿದ್ದೀವಿ. ಆ ಕೊಟ್ಟದ್ದನ್ನು ಹಂಗಿಸ್ಬಿಟ್ರೆ ಎಷ್ಟು ಮಟ್ಟಿಗೆ ಸರಿ ಇದು? ನೀವೇ ಯೋಚನೆ ಮಾಡಿ. ಯಾವ ಕುಟುಂಬ ಇಲ್ಲ. ಈಗ ಸಾಂಪ್ರದಾಯಿಕವಾಗಿ ಯಾರು ಮನೆಯವ್ರು ಸಾಯ್ತಾರೆ, ಅವ್ರ ಮನೆಯವ್ರು ಸತ್ತರಿಗೆ ಅವ್ರಿಗೆ ಅವರ ಸೂಕ್ತವಾದಂಥ ಅಭ್ಯರ್ಥಿ ಇದ್ದರೆ ಕೊಡೋವಂಥ ಪರಿಪಾಠ ಕಾಂಗ್ರೆಸ್ನಲ್ಲಿ ನಡೆದು ಬಂದಿದೆ. ಅದರಂತೆ ಈ ಸರಿ ಕೊಟ್ಟಿದ್ದ.